ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಮ್ಮ ಏರಿಯಾದಲ್ಲಿ ಸುಗ್ಗಿ ಸಂಕ್ರಾಂತಿ ಆಚರಿಸ್ತಾ ಇದ್ದಾರೆ. ಶನಿವಾರ ಭಾನುವಾರ 2 ದಿನ ಕೂಡ ಇದೆ ಈ ಪ್ರೋಗ್ರಾಮು. ಸರಿ, ನಾನು ಐಶು, ಚಿನ್ನಿ, ನನ್ನ ಮೈದುನ ಎಲ್ಲರೂ ಕೂಡ ಬಂದ್ವಿ ನನ್ನ ತಂಗಿ ಜೊತೆಗೆ. ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಸ್ಟಾಲ್ಸ್ಗಳು ಹಾಕಿದ್ದಾರೆ. ನಾವು ಹೆಣ್ಮಕ್ಳು ಕಣ್ಣು ಎಲ್ಲೇ ಎಷ್ಟೇ ದೂರದಲ್ಲಿದ್ದರೂ ಕೂಡ ಒಡವೆಗಳನ್ನ ನೋಡಿದ ತಕ್ಷಣ ಹಾಗೆ ಹೋಗ್ಬಿಡುತ್ತೆ. ನಾನೇನು ತೊಗೊಳ್ಲಿಲ್ಲ, ಒಂದಷ್ಟು ವಿಂಡೋ ಶಾಪಿಂಗ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಸುಮಾರು ಸ್ಟಾಲ್ಸ್ಗಳಿದ್ವು, ಸಿಕ್ಕಾಬಟ್ಟೆ ಆಫರಲ್ಲಿತ್ತು. ನನಗೆ ಬುಕ್ಸ್ ಅಂದರೆ ತುಂಬಾ ಇಷ್ಟ, ನಿಮಗೆ ಗೊತ್ತೇ ಇದೆ. ಬುಕ್ಸ್ ತೊಗೊಳ್ಳೋಣ ಅಂಥೇಳಿ ಬುಕ್ಸ್ ಇರೋ ಜಾಗಕ್ಕೆ ಹಾರ್ಕೊಂಡು ಹೋದೆ. ಆದರೆ ಅಲ್ಲಿ ಹೋದರೆ ನನಗೆ ಬೇಕಾಗಿರೋಂಥ ಬುಕ್ಸ್ ಕಲೆಕ್ಷನ್ ಸಿಗಲಿಲ್ಲ. ಕನ್ನಡ ಬುಕ್ಸ್ ಕಲೆಕ್ಷನ್ಸ್ ತುಂಬಾ ಕಡಿಮೆ ಇತ್ತು. ಸರಿ ಅಂಥೇಳಿ ಅದನ್ನು ಕೂಡ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಮುಂದೆ ಬಂದ್ವಿ. ನನ್ನ ತಂಗಿ ಒಂದಷ್ಟು ಮ್ಯಾಟ್ಸ್ಗಳು ತೊಗೊಳ್ಳೋಣ ಅಂಥೇಳಿ ತೊಗೊಂಡ್ಲು. ಜೊತೆಗೆ ನಾನು ಕೂಡ 2 ತೊಗೊಂಡೆ. ತುಂಬಾ ಚೆನ್ನಾಗಿದೆ, ಬಾತ್ರೂಮ್ಗೆ ಹಾಕೊಳ್ಳೋವಂಥ ಮ್ಯಾಟ್ಸು ಚೆನ್ನಾಗಿತ್ತು, ತುಂಬಾ ಯೂನೀಕ್ ಆಗಿತ್ತು. ನಾನು ಕೂಡ ತೊಗೊಂಡಿದ್ದೀನಿ, ತೋರಿಸ್ತೀನಿ ನಿಮ್ಮ ಜೊತೆ ಯಾವ್ದು ತೊಗೊಂಡಿದ್ದೀನಿ ಅಂಥೇಳಿ. ಹಾಗೆ ಮುಂದೆ ಬಂದೆ, ಒಂದಷ್ಟು ಕುರುಕಲು ತಿಂಡಿಗಳು ನೋಡಿದ್ವಿ. ಈ ಥರ ಏನಾದರೂ ಸಂಕ್ರಾಂತಿ ಸಂಭ್ರಮ, ಹಾಗೆ ಬನಶಂಕರಮ್ಮನ ಜಾತ್ರೆ, ಈ ಥರ ಕಡಲೆಕಾಯಿ ಪರಿಷೆ, ಈ ಥರ ಸಮಯದಲ್ಲಿ ಹೋದಾಗ ಇದೆಲ್ಲ ನೋಡೋದಕ್ಕೆ ಸಿಗುತ್ತೆ. ತುಂಬಾ ಖುಷಿ ಅನಿಸುತ್ತೆ. ನಾವು ಚಿಕ್ಕವರಿದ್ದಾಗ ಯಾವುದಾದ್ರೂ ಜಾತ್ರೆ ಅಂದರೆ ಮಿಸ್ ಮಾಡ್ದಂಗೆ ಹೋಗ್ತಾಯಿದ್ವಿ. ಕಡಲೆಕಾಯಿ ಪರಿಷೆಗೂ ಅಷ್ಟೇ. ಮೊನ್ನೆ ತಾನೇ ಬನಶಂಕರಮ್ಮನ ಜಾತ್ರೆ ಆಯಿತು, ಹೋಗೋದಕ್ಕೆ ಆಗಲಿಲ್ಲ, ತುಂಬ ಮಿಸ್ ಮಾಡಿಕೊಂಡೆ. ಈ ಜಾತ್ರೆಗಳಿಗೆಲ್ಲ ಹೋದಾಗ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಬೊಂಬಾಯಿ ಮಿಠಾಯಿ ಸಿಗುತ್ತೆ, ಹಾಗೆ ಈ ಜೋಕಾಲಿಗಳೆಲ್ಲ ಸಿಗುತ್ತೆ. ಅದು ಆಟ ಆಡೋಕೆ ಒಂಥರ ಖುಷಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ಏನಾದರೂ ಪ್ರೋಗ್ರಾಮ್ ಇತ್ತು ಅಂದರೆ ಮಿಸ್ ಮಾಡ್ಕೊಳ್ದಿರ ಆದಷ್ಟು ಬರ್ತೀನಿ. ನನಗೆ ರಂಗೋಲಿ ಅಂದರೆ ಪ್ರೀತಿ ಅಲ್ವಾ, ನಿಮಗೆ ಗೊತ್ತಿದೆಯಲ್ಲ. ಎಲ್ಲೋದ್ರೂ ಕೂಡ ರಂಗೋಲಿ ಕಾಣಿಸಿದ ತಕ್ಷಣ ಅಲ್ಲಿಗೂ ಓಡೋಗ್ಬಿಡ್ತೀನಿ. ಇಲ್ಲಿ ಬಂದೆ, ರಂಗೋಲಿ ಪ್ಲೇಟ್ಸ್ಗಳು ತೊಗೊಂಡೆ. ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು ನನಗೆ. ಒಂದಷ್ಟು ರಂಗೋಲಿ ಪ್ಲೇಟ್ಸ್ಗಳು ತೊಗೊಂಡು ಮುಂದೆ ಬಂದೆ. ಐಶುಗೆ ಒಂದೆರಡು ಪ್ಯಾಂಟ್ಗಳು ಇಷ್ಟಪಟ್ಲು ಅವಳು. ಎಲ್ಲೋದ್ರೂ ಬರೀ ಬ್ಲ್ಯಾಕ್ ಕಲರ್ನೇ ಇಷ್ಟಪಡ್ತಾಳೆ. ಸರಿ, ಪ್ಯಾಂಟ್ ತೊಗೊಂಡ್ಲು, ಒಂದು ತೊಗೊಂಡ್ಲು, ಜಾಸ್ತಿ ತೊಗೊಳಕ್ಕೆ ಬಿಟ್ಟಿಲ್ಲ ನಾನು. ಒಂದು ಪ್ಯಾಂಟ್ ತೊಗೊಂಡ್ಲು, ಅದನ್ನು ತೊಗೊಂಡು ಹಾಗೆ ಮುಂದೆಗಡೆ ಬಂದ್ವಿ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಸುಮಾರು ಮಕ್ಕಳುಗಳು ತುಂಬಾ ಸೂಪರಾಗಿರುವಂಥ ಪರ್ಫಾಮೆನ್ಸ್ ಮಾಡಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಡ್ಯಾನ್ಸ್ಗಳು ನೋಡಿ ಎಂಜಾಯ್ ಮಾಡಿದೆ ಮಕ್ಕಳದು. ಹಾಗೆ ಎಲ್ಲರೂ ಕೂಡ ಮನೆಗೆ ಹೊರಡ್ತಿದ್ವಿ. ಹಾಗೆ ಮನೆಗೆ ಹೋಗಿ ಇನ್ನೇನು ಊಟ ಮಾಡೋದು, ಇಲ್ಲೇ ಏನಾದ್ರು ತಿನ್ಕೊಂಡು ಹೋಗೋಣ ಅಂಥೇಳಿ ನಾನು ಪಾನಿಪುರಿ ಹಾಗೆ ಮಸಾಲೆ ಪುರಿ ತೊಗೊಂಡೆ. ಮಿಕ್ದವರು ಪಾವ್ ಭಾಜಿ ಎಲ್ಲ ತೊಗೊಂಡ್ರು. ತುಂಬಾ ಚೆನ್ನಾಗಿತ್ತು. ಒಂದೊಳ್ಳೆ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಖುಷಿಯಾಗಿ ಎಲ್ಲರೂ ಕೂಡ ಪಾನಿಪುರಿ ತಿನ್ಕೊಂಡು ಇಲ್ಲಿಂದ ಮನೆಗೆ ಹೊರಟಿದ್ದೀವಿ. ಬನ್ನಿ, ಈಗ ಮನೆಯಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ಪುನೀತ್ ಸರ್ ಸ್ಟ್ಯಾಚು ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ತುಂಬಾ ಸಂತೋಷ ಅನ್ನಿಸ್ತು. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದೆ. ನನಗೇನು ಗೊತ್ತಾ, ಮಾಲ್ಗಳಿಗೆಲ್ಲ ಹೋಗಿ ಶಾಪಿಂಗ್ ಮಾಡೋಕ್ಕಿಂತ ಮನೆ ಹತ್ರ ಶಾಪಿಂಗ್ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ತುಂಬ ಏನು ತೊಗೊಂಡು ಬಂದಿಲ್ಲ. ಎಲ್ಲೋದ್ರೂ ಕೂಡ ನಾನು ರಂಗೋಲಿ ಪ್ಲೇಟ್ನ ಮಾತ್ರ ಬಿಡೋದೇ ಇಲ್ಲ, ನಿಮಗೆ ಗೊತ್ತಿದೆ. ಸೊ ಎಲ್ಲೋದ್ರೂ ನನ್ನ ಕಣ್ಣು ಫಸ್ಟ್ ಇಲ್ಲಿಗೆ ಹೋಗುತ್ತೆ. ಅದೇನೋ ಒಂಥರ ಆಸೆ, ತಗೊಂಡು ಬಂದು ಈ ಹೋಗ್ತಾ ರಂಗೋಲಿ ಪ್ಲೇಟ್ದೆ ಅಂಗಡಿ ಇಟ್ಬಿಡ್ತೀನಿ ಅನ್ನಿಸ್ತಾ ಇದೆ. ಅಷ್ಟು ರಂಗೋಲಿ ಪ್ಲೇಟ್ಸ್ಗಳಿದೆ ನೋಡಿ. ಇದೊಂದು ತೊಗೊಂಡು ಬಂದೆ, ಇದೆಲ್ಲ 30 ರೂಪೀಸ್ ಈಚು. ನೋಡಿ, ಇದೊಂದು ತೊಗೊಂಡು ಬಂದೆ, ಅಷ್ಟದಳ ರಂಗೋಲಿ. ಆಮೇಲೆ ಬಾರ್ಡ್ರ್ ರಂಗೋಲಿ ಒಂದು ತೊಗೊಂಡು ಬಂದೆ, ಇದೆಲ್ಲ 50 ರೂಪೀಸ್ ಈಚು. ನೋಡಿ, ತುಂಬಾ ಚೆನ್ನಾಗಿದೆ. ಇದೊಂದು ನನಗೆ ತುಂಬಾ ಇಷ್ಟ ಆಯಿತು. ಈ ಥರ ರಂಗೋಲಿಗಳು ನನಗೆ ತುಂಬ ಇಷ್ಟ. ಕೈಯಲ್ಲಿ ಬಿಡೋಕ್ಕಿಂತ ಇದರಲ್ಲಿ ಬಿಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ತೊಗೊಂಡು ಬಂದೆ. ಹಾಗೆ ಬಾತ್ರೂಮ್ ಡೋರ್ಸ್ಗೆ ಮ್ಯಾಟ್ಸ್ ತೊಗೊಂಡು ಬಂದೆ. ಇದು ವಾಟರ್ ಪ್ರೂಫ್, ಇದು ನೀರು ಜಾಸ್ತಿ ಹಿಡಿಯಲ್ಲ, ತುಂಬಾ ಚೆನ್ನಾಗಿದೆ. ನಾನು ಈ ಥರ ಸ್ವಲ್ಪ ಯುನೀಕ್ ಆಗಿರಲಿ ಅಂತ ಈ ಥರ ಕಲರ್ಸ್ ತೊಗೊಂಡೆ. ಯಾಕೆಂದರೆ ವೈಟ್ ಆ್ಯಂಡ್ ವೈಟ್ ತೊಗೊಂಡ್ಬಿಟ್ರೆ, ನೋಡಿದೆ ವೈಟ್ ಆ್ಯಂಡ್ ವೈಟ್ ನೋಡೋಕೆ ತುಂಬ ಚೆನ್ನಾಗಿತ್ತು. ನೋಡಿ, ಈ ಥರ ತೊಗೊಂಡೆ. ವೈಟ್ ತೊಗೊಂಡ್ಬಿಟ್ರೆ ಬೇಗನೆ ಗಲೀಜಾಗ್ಬಿಡುತ್ತೆ, ಅದಕ್ಕೆ ನಾನು ಈ ಥರ ತೊಗೊಂಡೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂಥೇಳಿ. ಎರಡಕ್ಕೂ ಒಂದೇ ಥರ ತೊಗೊಂಡೆ. ಇದೊಂದು ತೊಗೊಂಡೆ, ತುಂಬಾ ಚೆನ್ನಾಗಿದೆ. ಇದು ತುಂಬಾ ಚೆನ್ನಾಗಿದೆ. ಇದು ನನಗೊಂಥರ ತುಂಬಾ ಇಷ್ಟ ಆಯಿತು. ಇದು ಕೂಡ ಹಾಗೆ, ಇದು ಕೂಡ ತುಂಬಾ ಇಷ್ಟ ಆಯಿತು. ಹಾಗೆ ಪಾಟ್ಸು, ಎಲ್ಲೋದ್ರೂ ಕೂಡ ಪಾಟ್ಸು, ರಂಗೋಲಿ ಪ್ಲೇಟ್ಸು ಇದೊಂಥರ ನನಗೆ ತುಂಬ ಫ್ರೆಂಡ್ ಅಂತ ಹೇಳ್ಬೋದು. ಒಂದು ಗಿಡಗಳ ಹುಚ್ಚು ಜಾಸ್ತಿನೇ ನನಗೆ, ನಿಮಗೆ ಗೊತ್ತು. ಹಾಗೆ ರಂಗೋಲಿಗಳ ಹುಚ್ಚು ಕೂಡ ಜಾಸ್ತಿನೇ ನನಗೆ. ಪೂಜೆ ಮಾಡಿದಾಗೆಲ್ಲ ಡಿಫ್ರೆಂಟ್ ರಂಗೋಲಿಗಳು ಹಾಕ್ತಾ ಇರ್ತೀನಿ. ಹಾಗೆ ಪಾಟ್ಸ್ಗಳು ತೊಗೊಂಡು ಬಂದೆ. ಇದರಲ್ಲೆಲ್ಲ ಪುಟ್ಟು ಗಿಡ ಹಾಕೊಂಡು ಇಟ್ಕೊಳ್ಳೋಣ ಅಂತೇಳಿ. ಎಷ್ಟು ಗೊತ್ತಾ, ತುಂಬಾ ಚೀಪು, 20 ರೂಪಾಯಿ ಒಂದಕ್ಕೆ. ನಾನು ಒಂದು 10 ತೊಗೊಂಡೆ. ಸೊ ಬಾಲ್ಕನಿನಲ್ಲೆಲ್ಲ ಇಟ್ಕೊಳ್ಳೋಣ ಅಂಥೇಳಿ ಪುಟ್ಟು ಗಿಡಗಳು ಇಡ್ತೀನಿ. ತುಂಬಾ ಚೆನ್ನಾಗಿ ಮುದ್ದಾಗಿ ಕಾಣಿಸುತ್ತೆ. ಸೊ ಇದನ್ನು ತೊಗೊಂಡು ಬಂದೆ. ಹಾಗೆ ಐಶುಗೆ ಒಂದು ಪ್ಯಾಂಟ್ ತೊಗೊಂಡು ಬಂದೆ. ಇದು ಕೂಡ ತುಂಬಾ ರೀಸನಬಲ್ ಪ್ರೈಸು. ಅವಳಿಗೆ ಇಷ್ಟ ಆಯಿತು. ಇದು 300 ರೂಪೀಸು. ಅವಳು ಹೆಚ್ಚಾಗಿ ಯಾವಾಗಲೂ ಬ್ಲ್ಯಾಕ್ ಕಲರೇ ತೊಗೊಳ್ತಾ ಇರ್ತಾಳೆ.
ನೋಡಿದ್ಲು ಇಷ್ಟ ಆಯ್ತು, ಸರಿ ಅಂತೇಳಿ ಇದೊಂದು ಕೊಡಿಸ್ದೆ ಅವಳಿಗೆ. ಹಾಗೆ ನಮ್ಮ ಸ್ಕೂಲ್ ಡೇಸ್ ನೆನಪಾಯ್ತು ಇವತ್ತು ನನಗೆ. ಅಷ್ಟು ತಿಂಡಿಗಳು ತುಂಬಾನೇ ಕ್ಲೀನ್ ಅಂಡ್ ಹೈಜೆನಿಕ್ ಆಗಿ ಪ್ಯಾಕಿಂಗ್ ಮಾಡಿಟ್ಟಿದ್ರು, ತುಂಬಾನೇ ಇಷ್ಟ ಆಯ್ತು. ಅದನ್ನ ತಗೊಂಡ್ ಬಂದೆ. ನೋಡಿ, ಇದೆಲ್ಲ ನಾವು ಸ್ಕೂಲಿಗೆ ಹೋಗೋವಾಗ ಸಿಗ್ತಾ ಇತ್ತು, 4 ಕಾಣಿ ಒಂದಿತ್ತಾಗ. ಇದಕ್ಕಿಂತ ದೊಡ್ಡ ಸೈಜಲ್ಲಿ ಬರ್ತಾ ಇತ್ತು. ಚಿಕ್ಕಿಗಳು ತಗೊಂಡ್ ಬಂದೆ. ಚಿಕ್ಕಿ ನಾನು ಮನೇಲೆ ಮಾಡ್ತೀನಿ, ಆದ್ರೂ ಈ ತರ ಹೊರಗಡೆ ಹೋದಾಗ ತಗೊಂಡ್ರೆ ಅದೊಂದು ಖುಷಿ. ಇದೊಂಥರ ಚಿಕ್ಕಿ ತಗೊಂಡೆ. ಹಾಗೆ ಇದು ಖಟ್ಟ ಮೀಠ, ಇದು ತುಂಬಾನೇ ಇಷ್ಟ ನನಗೆ, ಅದಕ್ಕೆ ಇದನ್ನು ತಗೊಂಡೆ. ಇದಂತೂ ನಿಮ್ಮೆಲ್ರಿಗೂ ನೆನಪಿದ್ದೇ ಇರುತ್ತೆ. ನನ್ನ ಸ್ಕೂಲ್ ಡೇಸ್ ಅಲ್ಲಂತೂ ಆಗಾಗ ತಗೊಳ್ತಾನೆ ಇದ್ದೆ. ಇದು ₹1 4 ಕೊಡ್ತಾ ಇದ್ರು ಆಗ, ತುಂಬಾನೇ ಚೆನ್ನಾಗಿತ್ತು. ಇದು ಕೂಡ 4 ಕಾಣಿ ಒಂದಿತ್ತಾಗ. ಶಂಕರ್ ಪೋಳಿ ತಗೊಂಡೆ. ಹಾಗೆ ಒಂದಷ್ಟು ಮಿಕ್ಸ್ಚರ್ಗಳನ್ನ ತಗೊಂಡ್ ಬಂದೆ, ಅಷ್ಟು ಸ್ನಾಕ್ಸ್ಗಳು ತಗೊಂಡ್ ಬಂದೆ. ಹಾಗೆ ನಮ್ಮ ಸ್ಕೂಲ್ ಡೇಸ್ ನಲ್ಲಿ ಈ ಶುಂಠಿ ಪೆಪರ್ಮೆಂಟ್ ಅಂತ ಬರ್ತಾ ಇತ್ತು, ವೈಟ್ ಕಲರ್ ₹1 ಕಾಯಿನ್ ಶೇಪ್ ಅಲ್ಲಿ ಬರ್ತಾ ಇತ್ತು. ಅದು ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಸೊ ಅದೆಲ್ಲ ನನ್ಗೆ ಇಲ್ಲಿ ಕಾಣಿಸ್ತು, ನನಗೆ ತುಂಬಾನೇ ಇಷ್ಟ ಆಯ್ತು. ಸರಿ, ಕೆಲವೊಂದನ್ನು ತಗೊಂಡ್ ಬಂದೆ. ಸೊ ಇದಿಷ್ಟು ನನ್ನ ದೊಡ್ಡ ಶಾಪಿಂಗು. ಹಾಗೆ ನೀವು ಕೂಡ ನಿಮ್ಮ ಏರಿಯಾದಲ್ಲಿ ಏನಾದ್ರು ಸುಗ್ಗಿ ಸಂಭ್ರಮ ಇದ್ರೆ ಖಂಡಿತ ಅದನ್ನ ಮಿಸ್ ಮಾಡ್ಕೋಬೇಡಿ, ಖಂಡಿತ ಹೋಗಿ ಬನ್ನಿ. ಈ ತರ ಎಲ್ಲ ಇದಕ್ಕೆ ಹೋಗ್ತಾ ಇದ್ರೆ, ಈ ತರ ಎಲ್ಲ ಸುಗ್ಗಿ ಸಂಭ್ರಮ ಎಲ್ಲ ಮಾಡ್ತಾ ಇದ್ರು ಏರಿಯಾದಲ್ಲಿ ಅಂದ್ರೆ, ಇದಕ್ಕೆಲ್ಲ ಅಟೆಂಡ್ ಮಾಡಿದಾಗ ಒಂದು ಜಾತ್ರೆ ಫೀಲಿಂಗ್ ಬರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಮೊನ್ನೆ ತಾನೇ ಸೋಮವಾರ ಬನಶಂಕರಮ್ಮನ ಜಾತ್ರೆ ಕೂಡ ಆಗೋಯ್ತು, ಅದಕ್ಕೂ ಹೋಗಕ್ಕಾಗ್ಲಿಲ್ಲ. ಜಾತ್ರೆಗಳನ್ನೆಲ್ಲ ಇತ್ತೀಚೆಗೆ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದೀನಿ, ಬಟ್ ತುಂಬಾನೇ ಚೆನ್ನಾಗಿರುತ್ತೆ. ನಾವು ಚಿಕ್ಕವರಿದ್ದಾಗ ಆ ಜಾತ್ರೆ ಅಂತೂ ಮಿಸ್ಸೇ ಮಾಡ್ತಿರ್ಲಿಲ್ಲ. ಈ ತೂಗೋ ತೊಟ್ಲು ತುಂಬಾನೇ ಅಲ್ಲಿ ಆಟ ಆಡೋದೆಲ್ಲ ತುಂಬಾನೇ ಇರ್ತಾ ಇತ್ತು, ಕುದುರೆಗಳೆಲ್ಲ ಆಟ ಆಡ್ತಿದ್ವಿ. ಈಗ ಹೋಗಕ್ ಆಗ್ತಾ ಇಲ್ಲ, ಹೆಜ್ಜೆ ಇಡಕ್ ಆಗ್ತಿರ್ಲಿಲ್ಲ. ಬಟ್ ಆದ್ರೂ ಕೂಡ ನಾನು ಹೋಗ್ದಿರ ಹೋಗೋಣ ಅನ್ಕೊಂಡ್ ಬಿಟ್ಟಿದ್ದೆ, ನಾಳೆ ಹೋಗೋಣ ಅಂತೇಳಿ. ಚಿನ್ನಿ ಇವತ್ತೇ ಹೋಗೋಣ ನಡಿ ಅಂತೇಳಿ ಕರ್ಕೊಂಡು ಹೋದ್ಲು. ಸರಿ, ಹಾಗೆ ಹೋಗ್ದೆ, ನೋಡ್ಕೊಂಡು ಬಂದೆ, ತುಂಬಾನೇ ಖುಷಿ ಆಯ್ತು. ಇದು ನಮ್ಮ ಏರಿಯಾದಲ್ಲಿ ನಡೆದಿರುವಂತಹ ಸುಗ್ಗಿ ಸಂಭ್ರಮದ ನನ್ನ ಎಕ್ಸ್ಪೀರಿಯನ್ಸ್. ತುಂಬಾನೇ ಚೆನ್ನಾಗಿತ್ತು. ತುಂಬಾ ಜನ ನನ್ನ ಫಾಲೋವರ್ಸ್ ಎಲ್ಲ ಸಿಕ್ಕಿದ್ರು, ಹಾಗೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ತುಂಬಾನೇ ಖುಷಿ ಆಯ್ತು. ಸುಮಾರು ಜನ ಮಾತಾಡ್ಸಿದ್ರು, ತುಂಬಾನೇ ಚೆನ್ನಾಗಿ ಅನ್ನಿಸ್ತು ನನ್ಗಂತೂ. ಇದಾಗಿತ್ತು ಇವತ್ತಿನ ವ್ಲಾಗು. ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.